6 ಜನ ಏನು ಇನ್ವಾಲ್ವ್ ಆಗಿ ಅರೆಸ್ಟ್ ಮಾಡಿದ್ದಾರೆ, ಅದು ಆಫ್ಟರ್ ಐ ಥಿಂಕ್ 35 ಅವರ್ಸ್, ಆಫ್ಟರ್ ದ ಲ್ಯಾಪ್ಸ್ ಆಫ್ 35 ಅವರ್ಸ್ UAPA ಅಡಿನಲ್ಲಿ ಅವರಿಗೆ ಕೇಸ್ ದಾಖಲು ಮಾಡಿದ್ದಾರೆ. ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆಧಾರದ ಮೇಲೆ ಕೇಸನ್ನು ಅವರು ದಾಖಲು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಮಾಧ್ಯಮಗಳ ಮೂಲಕ ತೆಗೆದುಕೊಂಡಿರುವಂಥ ಮಾಹಿತಿ. ಅದರ ಅಡಿನಲ್ಲಿ ಈ ಕೇಸನ್ನು ದಾಖಲು ಮಾಡಬಹುದಾ ಅನ್ನುವಂಥದ್ದು ನಮ್ಮ ಸೀನಿಯರ್ ಅಡ್ವೊಕೇಟ್ ರಮೇಶ್ ಬಾಬು ಅವರು ಹೇಳಿದರು. ಇದರ ಅಡಿನಲ್ಲಿ UAPA ಅಡಿನಲ್ಲಿ ಕೇಸ್ ದಾಖಲು ಮಾಡುವಂಥದ್ದಕ್ಕೆ ಅವಕಾಶಗಳಿದಾವ, ಇವ್ರನ್ನ ಯಾರು ಒಳಗಡೆ ಕಳಿಸಿರು, ಏನಕ್ಕಾಗಿ ಕಳಿಸಿರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಜನಸಾಮಾನ್ಯರಲ್ಲಿದೆ. ನಾನು ಒಂದು 10 ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀನಿ. ಅದನ್ನು ಮಾನ್ಯ ಪ್ರತಾಪ್ ಸಿಂಹರವ್ರಿಗೆ ಆಸ್ ವೆಲ್ ಆಸ್ BJP ಅವರಿಗೆ ಕೇಳುವಂಥದ್ದಕ್ಕೆ ಇಚ್ಛೆಪಡ್ತೀನಿ. ದಯಮಾಡಿ ಅವರ ಉತ್ತರವನ್ನು ಕೊಡಬೇಕು. ನಮಗೆ ಇರುವಂಥ ಮಾಹಿತಿ ಪ್ರಕಾರ ಒಂದಷ್ಟು ಪ್ರಶ್ನೆಗಳನ್ನು ನಾವು ಲಿಸ್ಟ್ ಮಾಡಿದ್ದೀವಿ. ಒಂದು, ಪ್ರತಾಪ್ ಸಿಂಹ ಅವರು ದಯಮಾಡಿ ತಾವು ಹೇಳಿ, ಈ ಮನೋರಂಜನ ವ್ಯಕ್ತಿ ಎಷ್ಟು ವರ್ಷದಿಂದ ಎಷ್ಟು ದಿನಗಳಿಂದ ನಿಮಗೆ ಪರಿಚಯ, ಅವ್ರ ತಂದೆ ಎಷ್ಟು ದಿವಸದಿಂದ ಪರಿಚಯ, ನಿಮ್ಮ IT ಸೆಲ್ಲಲ್ಲಿ ಅವರು ಕೆಲಸ ಮಾಡ್ತಾ ಇದ್ರ ಇಲ್ವಾ ಅನ್ನುವಂಥದ್ದು ನೇರವಾಗಿ ನಿಮ್ಮ ಉತ್ತರವನ್ನು ನಾವು ಬಯಸ್ತೀವಿ. ಇವ್ರ ತಂದೆಯವರು ನಿಮಗೆ ಎಲೆಕ್ಷನಲ್ಲಿ ಕೆಲಸ ಮಾಡಿದಾರಾ, ಎಲೆಕ್ಷನ್ಗೋಸ್ಕರನೇ ಕೆಲಸ ಮಾಡಿದಾರಾ, ಇವ್ರಿಗೂ ಮತ್ತು ನಿಮ್ಮ ಇವ್ರ ತಂದೆಯವ್ರಿಗೂ ಇರುವಂಥ ಸಂಬಂಧವೇನು, ಎಷ್ಟು ದಿವಸ ನಿಮ್ಮ ಕಚೇರಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿನ ನಮಗೆ ಜನಸಾಮಾನ್ಯರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಭಾಳ ಸೀರಿಯಸ್ ಆದಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೀವಿ. ದಯಮಾಡಿ ಪ್ರತಾಪ್ ಸಿಂಹರವರೇ, ಈ ಮನೋರಂಜನ್ ಮತ್ತು ಶರ್ಮಾ ಅವ್ರನ್ನ ನೀವು ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿಸಿದ್ದೀರಾ, RSS ಮುಖಂಡರ ಜೊತೆ ನೀವು ಸಭೆ ಮಾಡಿದ್ದೀರಾ, ಇವ್ರನ್ನ ಕರ್ಕೊಂಡೋಗಿ ಮಾಡಿದ್ರಿ, ಏನಕ್ಕೆ ಮಾಡಿದ್ರಿ, ಯಾವಾಗ ಮಾಡಿದ್ರಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಬೇಕು. ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು ಊಹೆ ಮೇಲೆ ಕೇಳ್ತಾ ಇರೋದಲ್ಲ. ಕಾಂಗ್ರೆಸ್ ಪಕ್ಷದ ಕಚೇರಿನಲ್ಲಿ KPCC ಕಚೇರಿನಲ್ಲಿ ಕೂತು ನಾವೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದೀವಿ. KPCC ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ನಮ್ಮ ವೈಸ್ ಪ್ರೆಸಿಡೆಂಟು, ಮೀಡಿಯಾ ಡಿಪಾರ್ಟ್ಮೆಂಟ್ ರಮೇಶ್ ಬಾಬು ಅವರು ಇದ್ದಾರೆ, ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ನಾವು ಈ ಪ್ರಶ್ನೆ ಕೇಳ್ತೀವಿ ಅಂದರೆ ಗಂಭೀರತೆ ನಮಗೆ ಗೊತ್ತಿದೆ. ಹೇಳಿದ್ರೆ ಸುಮ್ಮನೆ ಏನೋ ಸುಳ್ಳು ಆಪಾದನೆ ಮಾಡಿ BJP ಇರ್ತಾರೆ ಇಂಟೆಂಟ್ ಅಂತ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಒಂದಷ್ಟು ಮಾಹಿತಿಗಳಿದ್ದಾವೆ. ಮಾಹಿತಿಯನ್ನು ನಾವು ಬೇರೆಯವ್ರ ಕಡೆಯಿಂದ ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ದಯಮಾಡಿ ಉತ್ತರವನ್ನು ಕೊಡಬೇಕು. ಉತ್ತರ ಜನಗಳು ಬಯಸ್ತಾ ಇದ್ದಾರೆ. ಕಳೆದ 4 ತಿಂಗಳಲ್ಲಿ ನೀವು ಎಷ್ಟು ಸಭೆಗಳನ್ನು ನಿಮ್ಮ ಕಚೇರಿಗಳಲ್ಲಿ ಮಾಡಿದ್ದೀರಿ? ಅದಲ್ಲದೆ ಕೊಡಗಿನಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ನೀವು ಇವರು 3 ಜನನು ಎಷ್ಟು ದಿವಸ ತಂಗಿಸಿದ್ರಿ, ಹಾಲ್ಟ್ ಮಾಡಿಸಿದ್ದೀರಿ ಅನ್ನುವಂಥದ್ದು ನೀವು ಹೇಳ್ಬೇಕು. ಕೊಡಗಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರುಗಳು, RSS ಮುಖಂಡರುಗಳು ಇವ್ರ ಜೊತೆ ಸಭೆ ಮಾಡಿದ್ದೀರಿ ಅನ್ನುವಂಥದ್ದು ಮಾಹಿತಿ ಇದೆ. ಅದು ಸತ್ಯನ, ನಿಜಾನ, ಇಲ್ವಾ? ಯಾಕೆಂದರೆ ಎಲ್ಲ ಕಡೆಯೂ ಒಂದಷ್ಟು CCTV ಫುಟೇಜ್ಗಳಿದೆ. ನಾನು ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ 4 months ಪೀರಿಯಡಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅಷ್ಟು ಮಾಹಿತಿಯನ್ನು ನೀವು ಜನಗಳಿಗೆ ಕೊಡಬೇಕು. ಇಲ್ಲ ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ನವರು ನಾವು ಕೇಳುವಂಥ ಪ್ರಶ್ನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಇದರ ಆಧಾರದ ಮೇಲೆ ತನಿಖೆ ನಡೆಸಬೇಕು ಅನ್ನುವಂಥದ್ದು ಕೂಡ ನಮ್ಗೆ ಒತ್ತಾಯ ಇದೆ. ಆಮೇಲೆ ನೀವು ಈ ವ್ಯಕ್ತಿಗೆ ನಿಮ್ಮ ಫೋನ್ಪೇ ಮೂಲಕ, ಗೂಗಲ್ ಪೇ ಮೂಲಕ ಒಂದಷ್ಟು ಹಣವನ್ನು ಕಳಿಸಿದ್ದೀರಿ ಎನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಅದು ಅವರ ಸಂಬಳ ಕೊಡ್ತಾ ಇದ್ರಾ, ಇಲ್ಲ ಏನಕ್ಕೆ ದುಡ್ಡನ್ನು ನೀವು ಅವರಿಗೆ ಕಳಿಸಿದ್ದೀರಿ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಇಲ್ಲಿವರೆಗೆ ನಿಮ್ಮ ಹೇಳಿಕೆಯನ್ನೇ ಕೊಟ್ಟಿಲ್ಲ ನೀವು. ಪ್ರತಾಪ್ ಸಿಂಹರವರು ನಿಮ್ಮ ಮೇಲೆ ಎಷ್ಟು ಆಪಾದನೆ ಇದ್ದರು, ಇಡೀ ದೇಶದಲ್ಲಿ ನಿಮ್ಮ ಹೆಸರು ಪ್ರಚಲಿತ ಆಗಿದ್ದರು, ನೀವು ಅಕ್ಯೂಸ್ಡ್ ಸ್ಥಾನದಲ್ಲಿದ್ದರು, ಮಾತೆತ್ತಿರೆ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಟ್ವೀಟ್ ಮೂಲಕ, ಫೇಸ್ಬುಕ್ ಲೈವ್ ಮೂಲಕ ಮಾಧ್ಯಮಗಳ ಬಂದು ಅಬ್ಬರಿಸ್ತಾ ಇದ್ರಿ, ಅರ್ಚ್ಕೊತಾ ಇದ್ರಿ. ಈ ವಿಚಾರಕ್ಕೆ ನಿಮ್ಮದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಇವರೆಲ್ಲ ನಿಮಗೆ ಗೊತ್ತಿದ್ದಾರಾ ಇಲ್ವಾ ಅನ್ನುವಂಥದ್ದಕ್ಕೆ ನೀವು ಮಾಹಿತಿನೇ ಕೊಟ್ಟಿಲ್ವಲ್ಲ, ಇಂಥವ್ರಿಗೂ ಹೇಳಿಕೆಯೇ ಕೊಡಲಿಲ್ವಲ್ಲ, ನೀವು ರಿಯಾಕ್ಷನ್ನೇ ಮಾಡಲಿಲ್ವಲ್ಲ. ಯಾಕೆ ಪ್ರತಾಪ್ ಸಿಂಹರವರೇ? ದಯಮಾಡಿ ಹೇಳಬೇಕು.